ಇವತ್ತು ನಿಜಕ್ಕೂ ಶಾಕಿಂಗ್ ಡೇ. ಯಾಕಂದ್ರೆ ಮತ್ತೆ ಜನಸಾಮಾನ್ಯನ ಜೇಬಿಗೆ ಕತ್ರಿ ಬೀಳ್ತಿದೆ. ವಾಹನ ಸವಾರರು ಬೈಕು ಕಾರ್ಗಳನ್ನ ಯಾಕಪ್ಪ ತಗೊಂಡ್ವಿ ಅಂತ ಒಮ್ಮೆ ಯೋಚಿಸ್ತಾರೋ ಏನೋ. ಹೌದು, ಮತ್ತೆ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ. ಅದು ಒಂದಲ್ಲ ಎರಡಲ್ಲ, ₹3.14. ಒಂದ್ ಕಡೆ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ, ಇದರ ಜೊತೆಗೆ ಈಗ ಪೆಟ್ರೋಲ್ ದರ ಬರೆ ಹಾಕಿದೆ. ಕರ್ನಾಟಕದಲ್ಲಿ ಲೀಟರ್ ಪೆಟ್ರೋಲ್ಗೆ ಇನ್ಮುಂದೆ ಬರೋಬ್ಬರಿ ₹75 ಕೊಡಬೇಕು. ಇನ್ನೊಂದು ಅಂಶ ಅಂದ್ರೆ ಎಲ್ಲಾ ನಗರಗಳಿಗಿಂತ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ತುಂಬಾ ಜಾಸ್ತಿ ಆಗಿದೆ. ಇಂದು ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಯಾಗಲಿದೆ. ಬೆಂಗಳೂರಲ್ಲಿ ಈ ಹಿಂದೆ ಪೆಟ್ರೋಲ್ ಬೆಲೆ ಎಷ್ಟಿತ್ತು, ಈಗ ಎಷ್ಟಾಗಿದೆ ಅನ್ನೋದನ್ನ ನೋಡೋಣ. ಬೆಂಗಳೂರಲ್ಲಿ ಈ ಹಿಂದೆ ಲೀಟರ್ಗೆ ₹71.37 ಇದ್ದ ಪೆಟ್ರೋಲ್ ಬೆಲೆ ಈಗ ₹74.51 ಆಗಿದೆ. ಇನ್ನು ಪ್ರತಿ ಬಾರಿನೂ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದಾಗ ಗ್ರಾಹಕರು ಶಪಿಸ್ತಾನೆ ಇರ್ತಾರೆ. ಪೆಟ್ರೋಲ್ ಬೆಲೆ ಏರಿಕೆಗೆ ಬೆಂಗಳೂರಿಗರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನ್ ಸರ್, ಇವರು ₹3 ಹೆಚ್ಚಿಗೆ ಮಾಡ್ತಾ ಇದ್ದಾರೆ. 2 ತಿಂಗಳಿಗೆ ಒಂದ್ಸತಿ ಪೆಟ್ರೋಲ್ ರೈಸ್ ಮಾಡ್ತಾನೆ ಇರ್ತಾರೆ. ಇವರು ಅದೇನು ನಮ್ಮ ಇಲ್ಲಿ ಭೂಮಿ ಮೇಲೆ ಇರಿಸ್ಬೇಕು ಅಂದ್ಕೊಂಡಿದಾರ ಅಥವಾ ಸಾಯಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಾಮಾನ್ಯ ಜನಗಳು ಬಾಳೋದು ಹಿಂಗೆ. 75 ಮಾಡಿದ್ರೆ ಟ್ರಾವೆಲಿಂಗ್, ಅದು ಟ್ರಾಫಿಕ್ ಅಲ್ಲಿ ಅಂದ್ರೆ ಮೈಲೇಜ್ ಇನ್ನೂ ಕಮ್ಮಿ ಕೊಡುತ್ತೆ. ಡೈಲಿ ₹80 ಅಂತೂ ಸ್ಪೆಂಡ್ ಮಾಡಬೇಕಾಗುತ್ತೆ ಮಿನಿಮಮ್. ಭಾಳ ಕಷ್ಟ ಆಗುತ್ತೆ ಟ್ರಾವೆಲಿಂಗ್ ಮಾಡೋದಕ್ಕೆ. ವೆಹಿಕಲ್ಲು ಕಾಸ್ಟ್ಲಿನೇ, ಟ್ರಾವೆಲಿಂಗು ಕಾಸ್ಟ್ಲಿ, ಕಾಸ್ಟ್ ಆಫ್ ಲಿವಿಂಗ್ ಇನ್ನೂ ಜಾಸ್ತಿ. ಅದು ನಾವು ಬೇರೆ ಊರಿಂದ ಬಂದವರಿಗೆ 1 BHKನೇ ಮಿನಿಮಮ್ 7,000 ಇರುತ್ತೆ. ಏನು ಸೇವಿಂಗ್ಸ್ ಇರಲ್ಲ. ಪೆಟ್ರೋಲು ಬರೀ ಇದಕ್ಕೆ ಖರ್ಚು ಆಗುತ್ತೆ ನಮ್ಮದು. ಮತ್ತು ಈ ಥರ ಒಂದೇ ಸಲ ₹3, ₹4, ₹5 ವರ್ಷಕ್ಕೆ 4 ಸಲ ಜಾಸ್ತಿ ಮಾಡ್ತಾರೆ. ಏನು ಈ ಥರ ಗಾಡಿ ಓಡಿಸೋದು ಕಷ್ಟ ಆಗಿದೆ. ಯಾವುದೋ ಇನ್ನು ಸ್ವಲ್ಪ ಗಾಡಿ ಜಾಸ್ತಿ ಓಡಿಸೋ ಬದಲು ಸ್ವಲ್ಪ ಕಮ್ಮಿ ಗಾಡಿ ಓಡಿಸ್ಬೋದು ಅಷ್ಟೇ. ಇನ್ನು ತುಂಬ ಅನಾನುಕೂಲ ಆಗ್ತಾಯಿದೆ. ನಿಮ್ಮ ಈ ಥರ ತೊಂದರೆ ಸಿಕ್ಕಾಬಿಡು ಅನಾನುಕೂಲ ಆಗ್ತಾಯಿದೆ, ಜನಗಳು ಅನಾನುಕೂಲ ಆಗ್ತಾಯಿದೆ. ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಪೆಟ್ರೋಲ್ ರೇಟಿಂದ. ಏನು ಮಾಡೋದು, ಗಾಡಿ ಬಿಟ್ಬಿಟ್ಟು ನಡೆದುಕೊಂಡು ಬರಬೇಕಷ್ಟೇ. ನಿಖಿತಾ ನಿಷೇಧ ವಾಪಸ್. ನಿಷೇಧ ಮಾಡಿದ್ದೇ ಮೂರ್ಖತನ, ಇನ್ಮುಂದೆ ಬ್ಯಾನ್ಗೆ ಬ್ಯಾನ್ ಅಂದ್ರು ಮುನಿರತ್ನ. ಅಂತೂ ನಿಖಿತಾಗೆ ಹೇರಿದ್ದ ನಿಷೇಧವನ್ನ ನಿರ್ಮಾಪಕ ಸಂಘ ವಾಪಸ್ ಪಡೆದಿದೆ. ಇನ್ಮುಂದೆ ಯಾರ ವಿರುದ್ಧವೂ ನಿಷೇಧ ಹೇರಲ್ಲ ಅಂತಿದೆ. ಇಷ್ಟೇ ಅಲ್ಲ, ಚಿತ್ರರಂಗದಿಂದ ನಿಷೇಧ ಎಂಬ ಪದವನ್ನೇ ನಿಷೇಧಿಸಿರುವುದಾಗಿ ನಿರ್ಮಾಪಕ ಸಂಘದ ಅಧ್ಯಕ್ಷ ಮುನಿರತ್ನ ಹೇಳಿದ್ದಾರೆ. ನಟ ದರ್ಶನ್ ಕುಟುಂಬದ ಜಗಳಕ್ಕೆ ನಟಿ ನಿಖಿತಾರೇ ಕಾರಣ ಅಂತ ಆರೋಪಿಸಿ ನಿಖಿತಾಗೆ ನಿರ್ಮಾಪಕರ ಸಂಘ 3 ವರ್ಷ ನಿಷೇಧ ಹೇರಿತ್ತು. ಯಾವುದೇ ಕಾರಣಕ್ಕೂ ನಿರ್ಧಾರ ಬದಲಿಸಲ್ಲ ಎಂದಿದ್ದ ಸಂಘ ಇಂದು ನಿಷೇಧ ಹಿಂಪಡೆದಿದೆ. ಅಲ್ಲದೆ ಇನ್ಮುಂದೆ ಯಾರ ಮೇಲೂ ನಿಷೇಧ ಹೇರಲ್ಲ ಅಂತ ನಿರ್ಮಾಪಕರ ಸಂಘ ಹೇಳಿದೆ. ನಿಖಿತಾ ವಿರುದ್ಧದ ನಿಷೇಧ ಹಿಂಪಡೆದಿರುವ ವಿಷಯವನ್ನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ ನಿರ್ಮಾಪಕರ ಸಂಘದ ಅಧ್ಯಕ್ಷ ಮುನಿರತ್ನ ತಮ್ಮ ತಪ್ಪಿನ ಅರಿವಾಗಿದೆ ಅಂತ ಹೇಳಿದ್ರು. ಭಾರತದ ಬಹುಭಾಷಾ ನಟಿ ನಿಖಿತಾರವರಿಗೆ ಕನ್ನಡ ಚಿತ್ರದಲ್ಲಿ 3 ವರ್ಷ ನಟಿಸಬಾರದು ಎಂದು ಅಂದದ್ದು ನಮ್ಮ ಮೂರ್ಖತನ. ಇಷ್ಟು ಒಳ್ಳೆಯ ಹೆಣ್ಣು ಮಗಳಿಗೆ ನಿಷೇಧ ಹೇರಿರುವುದು ತಪ್ಪು ಎಂದು ನಮಗೆ ಅರಿವಾಗಿದೆ. ಕಾರಣ ಏನೆಂದರೆ ಹಲವಾರು ಬುದ್ಧಿಜೀವಿಗಳು ನಿಷೇಧ ಹೇರಿದ್ದು ತಪ್ಪು, ಹಿಂತೆಗೆದುಕೊಳ್ಳಬೇಕು ಎಂದು ಸಲಹೆ ಮಾಡಿರುತ್ತಾರೆ. ನಿಖಿತಾಗೆ ನಿಷೇಧ ಹೇರಿರುವುದರ ವಿರುದ್ಧ ಚಿತ್ರರಂಗದ ಅನೇಕರು ತಪ್ಪು ಅಂತ ಪ್ರತಿಕ್ರಿಯಿಸಿದ್ರು. ಡಾಕ್ಟರ್ ರಾಜ್ ಕುಟುಂಬ ಕೂಡ ನಿರ್ಮಾಪಕರ ಸಂಘದ ನಿರ್ಧಾರ ತಪ್ಪು ಅಂತ ಹೇಳಿತ್ತು. ಡಾಕ್ಟರ್ ರಾಜ್ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಕೂಡ ನಿಖಿತಾಗೆ ನಿಷೇಧ ಹೇರಿರುವುದು ತಪ್ಪು ಅಂದಿದ್ರು. ಈ ಎಲ್ಲ ಹೇಳಿಕೆ ಒತ್ತಡಗಳಿಗೆ ಮಣಿದ ನಿರ್ಮಾಪಕರ ಸಂಘ ಕೊನೆಗೂ ತನ್ನ ನಿರ್ಧಾರ ಬದಲಿಸುವ ಅನಿವಾರ್ಯತೆಗೆ ಗುರಿಯಾಯಿತು. ನಿನ್ನೆವರೆಗೂ ಯಾವುದೇ ಕಾರಣಕ್ಕೂ ನಿಷೇಧ ಹಿಂಪಡೆಯಲ್ಲ ಎಂದಿದ್ದ ನಿರ್ಮಾಪಕರ ಸಂಘ ಇಂದು ಸಂಪೂರ್ಣ ಬದಲಾಗಿದೆ. ನಿಖಿತಾರನ್ನ ಹಾಡಿ ಹೊಗಳಿರೋ ಮುನಿರತ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಲಹೆ ಪಡೆದಿರುವುದಾಗಿಯೂ ಪತ್ರದಲ್ಲಿ ಹೇಳಿದ್ದಾರೆ. ಹಿರಿಯ ನಿರ್ಮಾಪಕರು ಹಾಗೂ ನಮ್ಮ ತಾಯಿಯ ಸಮಾನರಾದ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೆಲ ಕಿವಿ ಮಾತು ಹೇಳಿರುತ್ತಾರೆ. ಇನ್ನು ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಬ್ಯಾನ್ ಎಂಬ ಪದಕ್ಕೆ ಇಂದಿನಿಂದ ಬ್ಯಾನ್ ಮಾಡಲಾಗಿದೆ.
ಒಟ್ಟಾರೆ ನಿರ್ಮಾಪಕರ ಸಂಘದ ಇಂದಿನ ನಿರ್ಧಾರದಿಂದಾಗಿ ಇನ್ಮುಂದೆ ಚಿತ್ರರಂಗದಲ್ಲಿ ಬ್ಯಾನ್ ಎಂಬ ಪದವೇ ಬ್ಯಾನ್ ಆಗಿದೆ. ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ನಿನ್ನೆ ಏನ್ ಸರ್ ಗಂಡ ಹೆಂಡತಿ ಜಗಳದಲ್ಲಿ ನಿಖಿತಾಗೆ ನಿಷೇಧ ಹೇರಿದ್ದು ಸರಿನಾ ಅಂತ ಸುವರ್ಣ ನ್ಯೂಸ್ ನಿರ್ಮಾಪಕರ ಸಂಘದ ಅಧ್ಯಕ್ಷ ಮುನಿರತ್ನ ಅವರನ್ನ ಕೇಳ್ತು. ಅದಕ್ಕೆ ಖಾರವಾಗಿ ರಿಯಾಕ್ಷನ್ ಕೊಟ್ಟಂತಹ ಮುನಿರತ್ನ ಸಾಹೇಬ್ರು, ನಾವು ತೆಗೆದುಕೊಂಡ ನಿರ್ಧಾರವೇ ಸರಿ, ಇದನ್ನ ವಾಪಸ್ ಪಡೆಯೋ ಪ್ರಶ್ನೆಯೇ ಇಲ್ಲ ಅಂತ ಖಡಕ್ ಆಗಿ ಹೇಳ್ಬಿಟ್ಟಿದ್ರು. ಆದ್ರೆ ಇವತ್ತು ಅದೇ ಮುನಿರತ್ನ ಫುಲ್ ಸಾಫ್ಟ್. ನಿನ್ನೆ ಗುರ್ ಅಂತಿದ್ದ ಮುನಿರತ್ನ ಇವತ್ತು ನಿಷೇಧ ವಾಪಸ್ ಪಡೆದು ನಿಖಿತಾಗೆ ಒಂದು ಪತ್ರ ಬರೆದ್ರು. ಅಬ್ಬಬ್ಬ, ಏನ್ ಮೃದು ಭಾಷೆ! ಅದನ್ನ ನಾವ್ ಹೇಳಿದ್ರೆ ಚೆನ್ನಾಗಿರಲ್ಲ, ನೀವೇ ನೋಡ್ಬಿಡಿ. ಕನ್ನಡದ ಉತ್ತಮ, ಸಂಪ್ರದಾಯಸ್ಥ, ಸುಸಂಸ್ಕೃತ, ಗೌರವಸ್ಥ, ಸಾಧ್ವಿ, ಸದ್ಗುಣ ಸಂಪನ್ನೆ, ಕಳಂಕರಹಿತೆ, ಹಾಲಿನಂಥ ಮನಸ್ಸುಳ್ಳವರ ಸಮಾನರಾದ ಭಾರತದ ಬಹುಭಾಷಾ ನಟಿ ನಿಖಿತಾರವರಿಗೆ ಕನ್ನಡ ಚಿತ್ರಗಳಲ್ಲಿ 3 ವರ್ಷ ನಟಿಸಬಾರದು ಎಂದು ಅಂದದ್ದು ನಮ್ಮ ಮೂರ್ಖತನ. ಇಷ್ಟು ಒಳ್ಳೆಯ ಹೆಣ್ಣು ಮಗಳಿಗೆ ನಿಷೇಧ ಹೇರಿರುವುದು ತಪ್ಪು ಎಂದು ನಮಗೆ ಅರಿವಾಗಿದೆ. ಕಾರಣ ಏನೆಂದರೆ, ಹಲವಾರು ಬುದ್ಧಿಜೀವಿಗಳು ನಿಷೇಧ ಹೇರಿದ್ದು ತಪ್ಪು, ಹಿಂತೆಗೆದುಕೊಳ್ಳಬೇಕು ಎಂದು ಸಲಹೆ ಮಾಡಿರುತ್ತಾರೆ. ಇದು ಸ್ವತಂತ್ರ ಭಾರತ. ಯಾರು ಎಲ್ಲಿಗೆ ಬೇಕಾದರೂ ಹೋಗಬಹುದು, ಬರಬಹುದು. ಅದನ್ನು ತಡೆಯಲು ನಾವು ಯಾರು? ಇನ್ನು ಮುಂದೆ ನಟಿ ನಿಖಿತಾರವರು ಕರ್ನಾಟಕದಲ್ಲಿ ಎಲ್ಲಿಗೆ ಬೇಕಾದರೂ ಹೋಗಬಹುದು, ಯಾವ ಚಿತ್ರದಲ್ಲಿ ಬೇಕಾದರೂ ನಟಿಸಬಹುದು. ನಮ್ಮ ಅಭ್ಯಂತರ ಇರುವುದಿಲ್ಲ. ಹಿರಿಯ ನಿರ್ಮಾಪಕರು ಮತ್ತು ನಮ್ಮ ತಾಯಿಯ ಸಮಾನರಾದ ಶ್ರೀಮತಿ ಪರ್ವತಮ್ಮ ರಾಜ್ಕುಮಾರ್ ಅವರು ಕೆಲ ಕಿವಿಮಾತು ಹೇಳಿರುತ್ತಾರೆ. ಮಕ್ಕಳು ತಪ್ಪು ಮಾಡುವುದು ಸಹಜ, ಅದನ್ನು ತಿದ್ದುವುದು ತಾಯಿಯ ಕರ್ತವ್ಯ. ನಾವು ದುಡುಕಿರುವುದು ತಪ್ಪು ಎಂದು ಅಮ್ಮ ಕಿವಿಹಿಂಡಿ ಹೇಳಿದ್ದಾರೆ. ಇನ್ನು ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಬ್ಯಾನ್ ಎಂಬ ಪದಕ್ಕೆ ಇಂದಿನಿಂದ ಬ್ಯಾನ್ ಮಾಡಲಾಗಿದೆ. ಕೆಲ ಗಂಭೀರವಾದ ವಿಷಯಗಳನ್ನು ಕಲಾವಿದರ ಸಂಘದಲ್ಲಿ ಚರ್ಚಿಸಿ ಬಗೆಹರಿಸಿಕೊಳ್ಳಲಾಗುತ್ತದೆ. ಮುಂದಿನ ಜನ್ಮವೆಂಬುದು ಇದ್ದರೆ ಶ್ರೀಮತಿ ವಿಜಯಲಕ್ಷ್ಮಿ ನನ್ನ ತಂಗಿಯಾಗಿ ಹುಟ್ಟಿ ಬರಲಿ ಎಂದು ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ನಿಷೇಧ ವಾಪಸ್ ಪಡೆದ ನಿರ್ಮಾಪಕರ ಸಂಘದ ನಿರ್ಧಾರಕ್ಕೆ ನಿಖಿತಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸಿದ ನಿಖಿತಾ, ರಾಜ್ಕುಮಾರ್ ಕುಟುಂಬ ಸೇರಿದಂತೆ ತಮ್ಮನ್ನ ಬೆಂಬಲಿಸಿದಂತಹ ಎಲ್ಲರಿಗೂ ಕೂಡ ನಿಖಿತಾ ಧನ್ಯವಾದವನ್ನ ಅರ್ಪಿಸಿದ್ರು. ಯಾರ ಮೇಲೂ ಕೂಡ ದ್ವೇಷ ಸಾಧಿಸೋ ಇಚ್ಛೆ ಇಲ್ಲ ಅಂತ ಹೇಳಿದ ನಿಖಿತಾ, ಸ್ಯಾಂಡಲ್ವುಡ್ನಲ್ಲಿ ಮುಂದೆಯೂ ಅಭಿನಯಿಸೋದಾಗಿ ತಿಳಿಸಿದ್ರು. ನಿಜವಾಗ್ಲೂ ನನಗೆ ತುಂಬಾ 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 ಖುಷಿ ಆಯ್ತು. ಫಾರ್ ಆಲ್ ದ ಸಪೋರ್ಟ್ ಐ ಗಾಟ್ ಫ್ರಮ್ ದ ಮೀಡಿಯಾ, ದ ಫ್ಯಾನ್ಸ್. ಐ ವಾಂಟ್ ಟು ಥ್ಯಾಂಕ್ ಆಲ್ ಮೈ ಪ್ರೆಸ್, my media, Suvarna TV. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ರಿಯಲಿ ಸ್ವಲ್ಪ ರಿಲೀಫ್ ಆಯ್ತು, ಮೆಂಟಲ್ ಸ್ಟ್ರೆಸ್ ಸ್ವಲ್ಪ ರಿಲೀಫ್ ಆಯ್ತು. ರಾಜ್ಕುಮಾರ್ ಫ್ಯಾಮಿಲಿ ಕೇಮ್ ಫಾರ್ವರ್ಡ್ and I want to thank Parvati Amma for this. I want to thank each and every person for this. ಇನ್ನು ನಿರ್ಮಾಪಕರ ಸಂಘದ ನಿರ್ಧಾರ ಕುರಿತಂತೆ ಸುವರ್ಣ ನ್ಯೂಸ್ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ ಚಿತ್ರನಟಿ ರಮ್ಯಾ, ನಿಷೇಧ ವಾಪಸ್ ಪಡೆದ ನಿರ್ಧಾರ ಸ್ವಾಗತಾರ್ಹ ಅಂದ್ರು. ಇವಾಗ ಎಲ್ರು ಖುಷಿಯಾಗಿದ್ದೀವಿ. ನಮ್ಮ ಇಂಡಸ್ಟ್ರಿ ಮಾನ ಮರ್ಯಾದೆ ಎಲ್ಲ ನಾವು ಕೂತೀವಿ, ಅದು ತುಂಬಾ ಮುಖ್ಯ. ಆಮೇಲೆ ನಂಗೆ ಬೇಜಾರಾಗೋದು ಒಂದೇ ವಿಷಯ, ಯಾಕಂದ್ರೆ ಈ ಬ್ಯಾನ್ ಅಂತ ಹೇಳ್ತೀವಲ್ಲ, ಅದು ಬಂದಾಗ ಎಲ್ರು ಸಫರ್ ಮಾಡೋಕ್ಕಿಂತ ಹೆಚ್ಚಾಗಿ ಯಾರನ್ನ ಬ್ಯಾನ್ ಮಾಡಿರ್ತೀವಿ ಅವ್ರು ತುಂಬಾ ಸಫರ್ ಮಾಡಿರ್ತಾರೆ. ಯಾಕಂದ್ರೆ ನನಗಿದ್ ಮುಂಚೆ ಆಗಿದೆ. ಆ ಬ್ಯಾನ್ ನ ನೀವು ತೆಗಿತೀರಾ, ಎಲ್ರು ಒಂದೊಂದು ಮಾತು ಹೇಳಿ ಒಪಿನಿಯನ್ ಇರುತ್ತೆ, ಆ ಒಪಿನಿಯನ್ ಎಲ್ಲ ಆದ್ಮೇಲೆ ಫೈನಲ್ ಆಗಿ ಡಿಸಿಷನ್ ತಗೊಂಡು ಬ್ಯಾನ್ ನ ತೆಗಿತೀರಾ. ಬಟ್ ಆ ಸಮಯದಲ್ಲಿ ನಮ್ಗೆ ಮಾತ್ರ ಗೊತ್ತಿರುತ್ತೆ ನಾವ್ ಏನ್ ಹೋಗಿರ್ತೀವಂತ. ಅವ್ರ ಫ್ಯಾಮಿಲಿಗೆ ತುಂಬಾ ತೊಂದರೆ ಆಗಿರುತ್ತೆ, ಅವ್ರಿಗೆ ಹರ್ಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ಮರೆಯಕ್ ತುಂಬಾ ದಿನಗಳಾಗುತ್ತೆ. ಇನ್ನು ನಟ ದರ್ಶನ್ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ನಾಳೆ ಡಿಸ್ಚಾರ್ಜ್ ಮಾಡೋ ಸಾಧ್ಯತೆ ಇದೆ ಅಂತ ರಾಜೀವ್ ಗಾಂಧಿ ಆಸ್ಪತ್ರೆ ನಿರ್ದೇಶಕ ಶಶಿಧರ್ ಬುಗ್ಗಿ ಹೇಳಿದ್ದಾರೆ. ಜೊತೆಗೆ ಮಾನಸಿಕ ಖಿನ್ನತೆ ಬಗ್ಗೆ ಕೂಡ ನಾಳೆ ನಿಮ್ಹಾನ್ಸ್ ವೈದ್ಯರಿಂದ ತಪಾಸಣೆ ನಡೆಯಲಿದೆ ಅಂತ ಹೇಳಿದ್ದಾರೆ. ದರ್ಶನ್ ನಾಳೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರೆ ಅಲ್ಲಿಂದ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ತೆರಳಬೇಕು. ದರ್ಶನ್ ಅವರ ಆರೋಗ್ಯದ ಬಗ್ಗೆ ಹೇಳಬೇಕಾದ್ರೆ, ಇವತ್ತು ಯಾವ ರೀತಿಯಿಂದ ವೆದರ್ ಇವತ್ತು ಸ್ವಲ್ಪ ನಿನ್ನೆಕ್ಕಿಂತ ಇಂಪ್ರೂವ್ ಆಗಿದೆಯಲ್ಲ, ಇವತ್ತು ಅವರು
ಆರೋಗ್ಯ ಸ್ಥಿತಿನೂ ಏನಂದರೆ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಬೆಟ್ರು ಅಂತ ಹೇಳ್ಬೋದು. ಯಾಕಂತ ನಿನ್ನೆ ಹೇಳಿದ ಪ್ರಕಾರ ಈ ಆಸ್ತಮಾ ಕೇಸಸಲ್ಲಿ ಏನಂದರೆ ಹವಾಮಾನದ ಏನಂದರೆ ಭಾಳಷ್ಟು ಎಫೆಕ್ಟ್ ಆಗ್ತದೆ ಅವರಿಗೆ. ಸೊ ನಿನ್ನೆ ನಾವು ಚೆಕಪ್ ಮಾಡಿದಾಗ ಏನಂದರೆ ಭಾಳಷ್ಟು ಅವರಿಗೆ ಬ್ರಾಂಕೋಸ್ಪಾಸಮ್ ಇತ್ತು, ವೀಸಿಂಗ್ ಇತ್ತು. ಇವತ್ತು ನಿನ್ನೆ ನೋಡಿದ್ರೆ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ.